ಆತ ಹಲವಾರು ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋ ಅಧಿಕಾರಿ. ಅದೆಷ್ಟೋ ಕೇಸ್ಗಳಲ್ಲಿ ಅದೆಷ್ಟೋ ಜನ ಆರೋಪಿಗಳ ಹೆಡೆಮುರಿ ಕಟ್ಟಿದಾತ. ಇತ್ತೀಚೆಗಷ್ಟೇ ಬೆಂಗಳೂರಿಗೆ ಇನ್ಸ್ಪೆಕ್ಟರ್ ಆಗಿ ವರ್ಗಾವಣೆ ಆಗ್ತಾರೆ. ಬೆಂಗಳೂರಿಗೆ ಬಂದಿದ್ದೇ ಏನಾಯಿತು ಗೊತ್ತಿಲ್ಲ, ಭ್ರಷ್ಟಾಚಾರಕ್ಕೆ ಇಳಿದು ಕೊನೆಗೂ ಲಾಕ್ ಆಗಿದ್ದಾರೆ. ಹಾಗಾದರೆ ಯಾರು ಈ ಇನ್ಸ್ಪೆಕ್ಟರ್, ಏನಿವರ ಕಥೆ ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರಲ್ಲಿ ಭ್ರಷ್ಟ ಇನ್ಸ್ಪೆಕ್ಟರ್ಗೆ ಲೋಕಾಯುಕ್ತ ಶಾಕ್. 4 ಲಕ್ಷ ಲಂಚ ಸ್ವೀಕರಿಸುವಾಗಲೇ ಸಿಕ್ಕಿಬಿದ್ದ ಇನ್ಸ್ಪೆಕ್ಟರ್. ಲಾಕ್ ಆಗ್ತಿದ್ದಂತೆ ಇನ್ಸ್ಪೆಕ್ಟರ್ ಗೋವಿಂದರಾಜು ಹೈ ಡ್ರಾಮಾ. ಆರೋಪಿಗಳನ್ನ ಅರೆಸ್ಟ್ ಮಾಡಿ ಹೀರೋ ಆಗ್ತಿದ್ದ ಇನ್ಸ್ಪೆಕ್ಟರ್ ಇದೀಗ ಸಿನಿಮಾ ಸ್ಟೈಲ್ನಲ್ಲಿ ಅರೆಸ್ಟ್ ಆಗಿದ್ದಾನೆ. ಎಸ್, ಲೋಕಾಯುಕ್ತ ಪೊಲೀಸರಿಂದ ಈ ರೀತಿ ಹಾಡಾಗಲೇ ಅರೆಸ್ಟ್ ಆಗಿರೋ ಈ ಇನ್ಸ್ಪೆಕ್ಟರ್ ಹೆಸರು ಗೋವಿಂದರಾಜು ಅಂತ. ಬೆಂಗಳೂರಿನ ಕೆಪಿ ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟರ್ ಆಗಿರೋ ಈ ಪೊಲೀಸಪ್ಪ ಭ್ರಷ್ಟಾಚಾರ ಅನ್ನೋದನ್ನ ಮೈಗೇರಿಸಿಕೊಂಡಿದ್ದ. ಯೂನಿಫಾರ್ಮ್ನಲ್ಲಿರುವಾಗಲೇ ಲಂಚ ಪಡೆಯುವಾಗಲೇ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿದ್ದಾರೆ. ಈ ಕೇಸಲ್ಲಿ ಕಂಪ್ಲೇಂಟೆಂಟ್ ಬಂದು ಮೊಹಮ್ಮದ್ ಅಕ್ಬರ್ ಅಂತ, AGO ಬಂದು ಗೋವಿಂದರಾಜು, ಇವರು ಇನ್ಸ್ಪೆಕ್ಟರ್ KP ಅಗ್ರಹಾರ ಪೊಲೀಸ್ ಸ್ಟೇಷನ್. ಸೊ ಇವರದ್ದು ಡಿಮ್ಯಾಂಡ್ ಟೋಟಲ್ 5 lakhs ಇತ್ತು. ಅದರಲ್ಲಿ 24 ತಾರೀಕು 1 lakh ತೊಗೊಂಡಿದ್ದಾರೆ. ಮತ್ತು ನಿನ್ನೆ ಡಿಮ್ಯಾಂಡ್ 4 lakhs ಇತ್ತು. ಸೊ ಈ 4 lakhs ಡಿಮ್ಯಾಂಡ್ ಆಕ್ಸೆಪ್ಟ್ ಮಾಡುವಾಗ ಲೋಕಾಯುಕ್ತ ಪೊಲೀಸ್ ತಂಡ ರೈಡ್ ಟ್ರ್ಯಾಪ್ ಮಾಡಿದ್ದೀವಿ. ಅಂದಹಾಗೆ ಇನ್ಸ್ಪೆಕ್ಟರ್ ಹೀಗೆ ಅರೆಸ್ಟ್ ಆಗೋಕೆ ಕಾರಣ 4 ಲಕ್ಷ ಲಂಚ. ಆದರೆ 4 ಲಕ್ಷದ ಹಿಂದೆ 3 ಕೇಸ್, 11 ಲಕ್ಷದ ಲೆಕ್ಕಾಚಾರ ಬಿಚ್ಚಿಕೊಂಡಿದೆ. ಸೂರಜ್, ಸೃಜನ್, ಮೊಹಮ್ಮದ್ ಅಕ್ಬರ್ ಎಂಬುವರ ವಿರುದ್ಧ ಚೀಟಿ ವ್ಯವಹಾರ ಸಂಬಂಧ ಕೇಸ್ ದಾಖಲಿಸಿದ್ದ ಇನ್ಸ್ಪೆಕ್ಟರ್ ಗೋವಿಂದರಾಜು ಅವರನ್ನ ಅನಧಿಕೃತವಾಗಿ ಅರೆಸ್ಟ್ ಮಾಡಲು ಹೋಗಿ, ಈ ಕೇಸ್ನಲ್ಲಿ ನಿಮಗೆ ಹೆಲ್ಪ್ ಮಾಡಬೇಕಂದ್ರೆ ನೀವು 3 ಜನ ನನಗೆ 5 ಲಕ್ಷ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರಂತೆ. ಇದಕ್ಕೆ ಒಪ್ಪಲಿಲ್ಲ ಅಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ರಂತೆ. ಕೊನೆಗೆ ಒಪ್ಪಿ 1 ಲಕ್ಷ ಹಣವನ್ನ ಕೊಟ್ಟಿದ್ದು, ನಾಳೆ ಉಳಿದ ಹಣ ಕೊಡ್ತೀನಿ ಅಂದಿದ್ರಂತೆ. ಬಳಿಕ ಈ ಇನ್ಸ್ಪೆಕ್ಟರ್ ಕಾಟ ದಿನದಿಂದ ದಿನಕ್ಕೆ ಹೆಚ್ಚಾಗಿದ್ರಿಂದ 3 ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ್ದಾರೆ. ಹೀಗೆ ನಿನ್ನೆ ಚಾಮರಾಜಪೇಟೆಯ CAR ಗ್ರೌಂಡ್ ಬಳಿ ಯೂನಿಫಾರ್ಮ್ನಲ್ಲಿಯೇ ಹಣ ಪಡೆಯಲು ಬಂದ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ಇನ್ಸ್ಪೆಕ್ಟರ್ನನ್ನ ಅರೆಸ್ಟ್ ಮಾಡಿದ್ದಾರೆ. ನಮಗೆ KP ಅಗ್ರಹಾರ ಪೊಲೀಸ್ ಸ್ಟೇಷನ್ನಿಂದ ಹಲವಾರು FIRಗಳನ್ನು ನಮ್ಮ ಮೇಲೆ, ಸುಳ್ಳು FIRಗಳನ್ನು ನಮ್ಮ ಮೇಲೆ ಫೈಲ್ ಮಾಡೋಕ್ಕಂಥದ್ದು ಒಂದು ನಿಮಗೆ ಬೆಳಕಿಗೆ ತರ್ತಿದ್ದೀನಿ. ಈ ಒಂದು ಮ್ಯಾಟರಲ್ಲಿ KP ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದರಾಜು ಮತ್ತು ACP ಚಂದನ್ ಅವರು ಮತ್ತು ಇನ್ನೊಬ್ಬ ವ್ಯಕ್ತಿ ಮೋಹನ್ ಗೌಡ ಅಂತನವರು. ಇನ್ನು ತನಿಖೆ ವೇಳೆ ಇನ್ಸ್ಪೆಕ್ಟರ್ ಮಾತನಾಡಿರೋ ಆಡಿಯೋಗಳು ಕೂಡ ವೈರಲ್ ಆಗಿದೆ. ಅದರಲ್ಲಿ DCP ಯತೀಶ್ ಹಾಗೂ ACP ಚಂದನ್ ಹೆಸರು ಬಳಸಿರೋದು ಗೊತ್ತಾಗಿದೆ. ಒಂದ್ ಕಡೆ ಲೋಕಾಯುಕ್ತ ಪೊಲೀಸರು ಗೋವಿಂದರಾಜುನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಮತ್ತೊಂದು ಕಡೆ ಪಶ್ಚಿಮ ವಿಭಾಗದ DCP ಈತನ ಕರ್ತವ್ಯ ಲೋಪ ಹಾಗೂ ತಮ್ಮ ಹೆಸರು ದುರ್ಬಳಕೆ ಸಂಬಂಧ ಇಲಾಖಾ ತನಿಖೆ ನಡೆಸುತ್ತಿದ್ದಾರೆ. ಒಟ್ಟಿನಲ್ಲಿ ಏನೇ ಹೇಳಿ ಜನರಿಗೆ ನ್ಯಾಯ ಕೊಡಿಸೋ ಇಂತಹ ಅಧಿಕಾರಿಗಳೇ ಇಷ್ಟೊಂದು ರಾಜಾರೋಷವಾಗಿ ಭಯವಿಲ್ಲದೆ ಲಂಚ ಪಡಿತಾರೆ ಅಂದ್ರೆ ನಾಚಿಕೆಗೇಡಿನ ಸಂಗತಿಯೇ ಸರಿ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.